ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಈ 30 ದಿನಗಳ ಒಂದು ಸಾಮೂಹಿಕ ಹೀಲಿಂಗ್ ಕಾರ್ಯಕ್ರಮ ನಾವೇನು ಯಶಸ್ವಿಯಾಗಿ ಪ್ರತಿದಿನ ಮಾಡ್ತಾ ಬರ್ತಾ ಇದೀವಿ. ಅದರ 18ನೇ ದಿನ. ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಆಕರ್ಷಣೆಯ ನಿಯಮದ ಬಗ್ಗೆ, ಈ ಹೀಲಿಂಗ್ ನ ಬಗ್ಗೆ ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪ್ ಅಲ್ಲಿ, ನಮ್ಮ ಹೀಲಿಂಗ್ ಕ್ಲಬ್ ಅಲ್ಲಿ, ಮತ್ತೆ ಈ ಭಾನುವಾರ, ಶನಿವಾರ, ಭಾನುವಾರ ವಿಶೇಷ ಕಾರ್ಯಾಗಾರಗಳಲ್ಲಿ ಬಹಳಷ್ಟು ವಿಷಯಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಆದ್ರೆ ನಮ್ಮ ಗುರುಗಳ ಜೊತೆ ನಾನು ಒಂದು 4 ಲಕ್ಷ ಕೊಟ್ಟು ಒಂದು ಕಳೆದ 2 ವರ್ಷಗಳಿಂದ ಏನೆಲ್ಲ ಕಲಿತಾ ಬಂದಿದ್ದೀನಿ ಅದನ್ನ ಹಂಚ್ಕೊಳ್ಳೋದಕ್ಕೆ ಇನ್ನು ಮುಂದೆ ಈ ವಾರಾಂತ್ಯದ ಕಾರ್ಯಾಗಾರಗಳನ್ನ ಮಾಡೋಣ, 2 ದಿನಗಳ ಕಾರ್ಯಾಗಾರಗಳನ್ನ ಮಾಡೋಣ ಅಂತ ಒಂದು ಆಲೋಚನೆ ಬಂತು. ಅದಕ್ ಮುಂಚೆ ನಾವೆಲ್ಲ ಬಹಳ ತಿಂಗಳುಗಳಿಂದ ಒಟ್ಟಿಗೆ ಈ ರೀತಿ ಆನ್ಲೈನ್ ಅಲ್ಲಿ ಸಿಕ್ಕಿ ಹೀಲಿಂಗ್ ನ ಮಾಡ್ತಾ ಇದೀವಿ. ಮತ್ತೆ ಬಹಳಷ್ಟು ಸಕಾರಾತ್ಮಕ ಪ್ರಕ್ರಿಯೆಗಳನ್ನ, ಸಕಾರಾತ್ಮಕ ಚರ್ಚೆಗಳನ್ನ ಒಟ್ಟಿಗೆ ಈ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ಏನ್ ಅನುಭವ ಪಡ್ಕೊಂಡು ಬರ್ತಾ ಇದೀವಿ. ವೈಯಕ್ತಿಕವಾಗಿ ಒಮ್ಮೆ ನಾವೆಲ್ಲ ಸಿಕ್ಕಿ ಒಂದು ವಾರಾಂತ್ಯದ 2 ದಿನಗಳ ಕಾರ್ಯಾಗಾರದಲ್ಲಿ ಎಲ್ಲ ಒಟ್ಟಿಗೆ ಸಿಕ್ಕಿ ಆಕರ್ಷಣೆಯ ನಿಯಮದ ಒಂದು ಅಡ್ವಾನ್ಸ್ಡ್ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕಾರ್ಯಾಗಾರವನ್ನ ಮಾಡೋಣ. ಆದಷ್ಟು ಬೇಗ ವೈಯಕ್ತಿಕವಾಗಿ ಒಂದು 500 ಜನ ಸಿಕ್ಕಿ ಆ ಒಂದು ಸುಖಮಯ ಶ್ರೀಮಂತರ ಸಂಘದ ಒಂದು ಶಂಕುಸ್ಥಾಪನೆಯನ್ನ ಮಾಡೋಣ ಅಂತ ಹೇಳಿ ಒಂದು ಸಂಕಲ್ಪವನ್ನ ತಗೊಂಡೆ. ಇದು ನನಗಾಗಿ ಮಾತ್ರ ಅಲ್ಲ, ನಾವೆಲ್ಲ ಒಟ್ಟಿಗೆ ಸಿಕ್ಕಿ ಆ ಒಂದು ಮುಖಾಮುಖಿ ಭೇಟಿಯಾಗಿ ಆ ಒಂದು ಹೀಲಿಂಗ್ ನ ಜ್ಞಾನವನ್ನ ಇನ್ನಷ್ಟು ಆಳವಾಗಿ ತಿಳ್ಕೊಂಡು, ಹೀಲಿಂಗ್ ನ ಅನುಭವವನ್ನ ಇನ್ನಷ್ಟು ಆಳವಾಗಿ ಪಡ್ಕೊಂಡು, ಇನ್ನು ಹಲವಾರು ಸಕಾರಾತ್ಮಕ ಪ್ರಕ್ರಿಯೆಗಳನ್ನ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶನ ನಾವೇನು ಸೃಷ್ಟಿ ಮಾಡಬೇಕು ಅಥವಾ ಲೈಕ್ ಎಲ್ಲರಿಗೂ ಅದನ್ನ ಒಂದು ಅವಕಾಶವನ್ನ ಕೊಡ್ಬೇಕು ಅಂದ್ಕೊಂಡಿದೀವಿ. ಅದನ್ನ ನಾವೆಲ್ಲ ಒಟ್ಟಿಗೆ ಸೇರಿಸಿ ಆಕರ್ಷಿಸೋ ಒಂದು ಉದ್ದೇಶದಿಂದ ಈ ಒಂದು ಸಾಮೂಹಿಕ ಹೀಲಿಂಗ್ ಅನ್ನ ಮಾಡ್ತಾ ಬರ್ತಾ ಇದೀವಿ. ಸೊ ಯಾರೆಲ್ಲ ಪ್ರತಿದಿನ ಜಾಯ್ನ್ ಆಗ್ತಾ ಇದ್ದೀರಾ, ಲೈವ್ ಅಲ್ಲಾಗ್ಲಿ, ಯೂಟ್ಯೂಬ್ ವಿಡಿಯೋನ ರೆಕಾರ್ಡಿಂಗ್ ಮುಖಾಂತರ ನೋಡೋದಾಗ್ಲಿ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಗೆಳೆಯರೆ, ಇವತ್ತು ಒಬ್ರು ನನಗೆ ಮೆಸೇಜ್ ಕಳಿಸಿದ್ರು. ಅವರು ಕೂಡ ಪ್ರತಿದಿನ ಈ ಕಾರ್ಯಾಗಾರವನ್ನ, ಈ 15 ನಿಮಿಷಗಳ ಒಂದು ಹೀಲಿಂಗ್ ಪ್ರಕ್ರಿಯೆಯನ್ನ ಡೈಲಿ ಜಾಯ್ನ್ ಆಗ್ತಾ ಇರ್ತಾರೆ. ಸೊ ಏನ್ ಕೇಳಿದ್ರಪ್ಪ ಅಂದ್ರೆ, ವಿಹಾನ್ ಸರ್, ನಾನು ಈ ಹೀಲಿಂಗ್ ಮಾಡೋ ಸಮಯದಲ್ಲಿ ತುಂಬಾ ಪಾಸಿಟಿವ್ ಆಗಿರ್ತೀನಿ, ಸಕಾರಾತ್ಮಕವಾಗಿರ್ತೀನಿ, ಸಕಾರಾತ್ಮಕ ಶಕ್ತಿ ಹರಿತಾ ಇರುತ್ತೆ. ಆದ್ರೆ ಸ್ವಲ್ಪದಲ್ಲಿ ಹೇಗೋ ಮನ್ಸು ಮತ್ತೆ ನೆಗೆಟಿವ್ ಆಗ್ಬಿಡುತ್ತೆ, ನಕಾರಾತ್ಮಕವಾಗ್ಬಿಡುತ್ತೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಕೇಳಿದ್ರು. ಸೊ ನಾನು ಇದರ ಬಗ್ಗೆ ಅವ್ರಿಗೆ ಮಾತಾಡೋ ಬದಲು ಇದನ್ನ ಇವತ್ತಿನ ಒಂದು ನಮ್ಮ ಸಾಮೂಹಿಕ ಹೀಲಿಂಗ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಅನ್ಕೊಂಡೆ. ಎಷ್ಟು ಜನಕ್ಕೆ ಈ ರೀತಿ ಆಗುತ್ತೆ? ಮೀ ಅಂತ ಟೈಪ್ ಮಾಡ್ಬೋದಾ? ಈ ಒಂದು ಒಕ್ಕೂಟದಲ್ಲಿ ಎಲ್ಲರ ಜೊತೆ ಸೇರಿ ಆ ಒಂದು ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೆ, ಅಥವಾ ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪ್ ಅನ್ನ ಅಟೆಂಡ್ ಮಾಡಿದಾಗ, ಅಥವಾ ನಮ್ಮ ಯಾವುದೇ ವಿಶೇಷ ಕಾರ್ಯಾಗಾರಗಳನ್ನ ಅಟೆಂಡ್ ಮಾಡೋ ಸಮಯದಲ್ಲಿ, ಅಥವಾ ಜೀವನದ ಕೆಲವು ಸಮಯಗಳಲ್ಲಿ ತುಂಬಾ ಪಾಸಿಟಿವ್ ಆಗಿರ್ತೀರಾ, ತುಂಬಾ ಸಕಾರಾತ್ಮಕವಾಗಿ ಯೋಚಿಸ್ತೀರಾ, ಸಕಾರಾತ್ಮಕವಾಗಿ ಮಾತಾಡ್ತೀರಾ. ಆದ್ರೆ ಬೇರೆ ಸಮಯದಲ್ಲಿ ಸಿಕ್ಕಾಪಟ್ಟೆ ದುಃಖ ಆಗುತ್ತೆ, ಸಿಕ್ಕಾಪಟ್ಟೆ ನೋವಾಗುತ್ತೆ, ಏನ್ ಮಾಡೋದು ಗೊತ್ತಾಗಲ್ಲ. ಎಷ್ಟು ಜನಕ್ಕೆ ಈ ಅನುಭವ ಆಗುತ್ತೆ? ಗೆಳೆಯರೆ, ಯಾರೆಲ್ಲ ಈ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ನಾನು ಮೊದ್ಲು ಹೇಳೋದು ಹೀಲಿಂಗ್ ಕ್ಲಬ್ ಜಾಯ್ನ್ ಆಗಿ ಅಂತ. ಹೀಲಿಂಗ್ ಕ್ಲಬ್ ಜಾಯ್ನ್ ಆದ್ರೆ ಈ ಸಮಸ್ಯೆ ಹೋಗ್ಬಿಡುತ್ತೆ ಅಂತ ನಾನು ಅದಕ್ಕಾಗಿ ಹೇಳ್ತಿಲ್ಲ. ಯಾವುದೇ ಒಂದು ವಿಷಯವನ್ನ ನಾವು ಒಬ್ಬರೇ ಮಾಡ್ತೀವಿ ಅಂತ ಹೋದಾಗ ಅದು ಹೆಚ್ಚು ಕಷ್ಟವಾಗಿರುತ್ತೆ, ಹೆಚ್ಚು ಇಚ್ಛಾಶಕ್ತಿ ಬೇಕಾಗುತ್ತೆ, ಹೆಚ್ಚು ಪ್ರಯತ್ನ ಬೇಕಾಗುತ್ತೆ. ಆದ್ರೆ ಒಂದು ಒಕ್ಕೂಟದ ಜೊತೆ ಸೇರಿ ನಾವು ಒಂದು ಸಮಸ್ಯೆಯನ್ನ ಎದುರಿಸಬೇಕಾದ್ರೆ ಅಲ್ಲಿಂದ ಸಿಗೋ ಶಕ್ತಿ, ಅಲ್ಲಿಂದ ಸಿಗೋ ಒಂದು ಸಹಕಾರ, ಒಂದು ಬೆಂಬಲ, ಅದೇ ನಿಮಗೆ ಅರ್ಧ ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಮೊದಲ ಸಲಹೆ ನಾನು ಯಾವಾಗ್ಲೂ ಕೊಡೋದು, ಈ ಹೀಲಿಂಗ್ ಒಕ್ಕೂಟ ನಾವೇನ್ ಮಾಡಿದೀವಿ ಅದ್ರಲ್ಲಿ ಬನ್ನಿ ಅನ್ನೋದು. ಆದರೆ ಅದಕ್ಕೂ ಮುಖ್ಯವಾದ ಒಂದು ವಿಷಯ ಇದೆ. ಎಷ್ಟು ಜನ ನಿಮ್ಮ ಮನೆಗಳಲ್ಲಿ, ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ಮೊಮ್ಮಕ್ಕಳಾಗಿರ್ಬೋದು, ಈ ಸಣ್ಣ ಮಕ್ಕಳು, ಒಂದು 5 ವರ್ಷಕ್ಕೂ ಕಡಿಮೆ ಅಥವಾ ಒಂದು 3 ವರ್ಷಕ್ಕೂ ಕಡಿಮೆ ಇರೋ ಮಕ್ಕಳಿದ್ದಾರೆ ಮನೆಗಳಲ್ಲಿ? ಮೀ ಅಂತ ಟೈಪ್ ಮಾಡಿ, ಅಥವಾ ಕೆ ಅಂತ ಟೈಪ್ ಮಾಡಿ, ಕಿಡ್ಸ್ ಅಂತ. ಎಷ್ಟು ಜನ ಮನೇಲಿ ಈ ತರ ಮಕ್ಕಳಿದ್ದಾರೆ ಗೆಳೆಯರೆ? ಈ ಮಕ್ಕಳನ್ನ ನೀವು ಗಮನಿಸಿದ್ರೆ, ಈ ಮಕ್ಕಳು ನಡೆಯೋದನ್ನ ಕಲಿಯೋ ಸಮಯದಲ್ಲಿ
ಎಷ್ಟು ಸರ್ತಿ ಬೀಳ್ತಾರೆ ಅನ್ಕೊಂಡಿದೀರಾ? ಗಮನಿಸಿದೀರಾ? ನಿಂತ್ಕೊಳ್ಳೋದಕ್ ಪ್ರಯತ್ನ ಪಡ್ತಾರೆ, ದೊಬಕ್ಕಂತ ಬೀಳ್ತಾರೆ, ಮತ್ತೆ ನಿಂತ್ಕೊಳ್ಳೋದಕ್ ಪ್ರಯತ್ನ ಪಡ್ತಾರೆ, ಮತ್ತೆ ಬೀಳ್ತಾರೆ. ಒಂದೊಂದ್ಸತಿ ಬೀಳೋ ಆ ಒಂದು ಫೋರ್ಸ್ಗೆ ಕೈಗೆ ಏಟ್ ಮಾಡ್ಕೊಳ್ತಾರೆ, ಕಾಲಿಗೆ ಏಟ್ ಮಾಡ್ಕೊಳ್ತಾರೆ, ತಲೆಗೆ ಏಟ್ ಮಾಡ್ಕೊಳ್ತಾರೆ, ಹಲ್ಲಿಗೆ ಏಟ್ ಮಾಡ್ಕೊಳ್ತಾರೆ, ಅಳ್ತಾರೆ. ಆದ್ರೆ ಮತ್ತೆ ಹತ್ತುತ್ತಾರೆ, ಮತ್ತೆ ಏನೇನ್ ಸಿಗುತ್ತೋ ಎಲ್ಲ ಹಿಡ್ಕೊಂಡು ಹತ್ತೋದಕ್ ಪ್ರಯತ್ನ ಪಡ್ತಾರೆ. ಹೆಂಗೆ ಮಕ್ಕಳಿಗೆ ನಾನು ಬಿದ್ದೋಗ್ಬಿಡ್ತೀನಿ, ನನ್ನ ಕೈಯಲ್ಲಿ ಇನ್ನು ಹತ್ತೋದಕ್ಕೆ ಆಗಲ್ವೇನೋ, ನನ್ನ ಕೈಯಲ್ಲಿ ನಡೆಯೋದಕ್ಕೆ ಆಗಲ್ವೇನೋ ಅನ್ನೋ ಭಯ ಬರೋದಿಲ್ಲ, ಸಂಶಯ ಬರೋದಿಲ್ಲ, ಆತಂಕ ಬರೋದಿಲ್ಲ. ಎಷ್ಟು ಸತಿ ಬಿದ್ರೋ, ಎಷ್ಟು ಸತಿ ಏಟ್ ಮಾಡ್ಕೊಂಡ್ರು, ಎಷ್ಟು ಅವ್ರನ್ನ ನೀವು ಹತ್ತಬಾರದು ಅಂತ ಬುದ್ಧಿ ಹೇಳಿದ್ರು, ಅವ್ರನ್ನ ಒಂದ್ ಸ್ವಲ್ಪ ಬಿಟ್ಬಿಟ್ಟು ನಾವ್ ಈ ಕಡೆ ಬಂದ್ರೆ ಹತ್ತೋದಕ್ ಶುರು ಮಾಡ್ಬಿಡ್ತಾರೆ, ನಡೆಯೋದಕ್ ಶುರು ಮಾಡ್ಬಿಡ್ತಾರೆ, ಆಡೋದಕ್ ಶುರು ಮಾಡ್ಬಿಡ್ತಾರೆ. ಏನಕ್ಕೆ? ಪ್ರಕೃತಿಯಲ್ಲಿ ನಾವು ನಮ್ಮನ್ನ ಪ್ರಕೃತಿ ಸೃಷ್ಟಿ ಮಾಡಿರೋದೇ ಅದೇ ರೀತಿ. ನಮ್ಮೆಲ್ಲರಿಗೂ ನಾವು ಏನನ್ನ ಬೇಕಾದ್ರೂ ಪಡ್ಕೊಳ್ಳೋ ಶಕ್ತಿಯನ್ನ ಪ್ರಕೃತಿ ಕೊಟ್ಟಿದೆ. ಆದರೆ ಆ ಮಕ್ಕಳಲ್ಲಿ ಆ ಒಂದು ಸಂಶಯ, ಆ ಒಂದು ಭಯ, ಆ ಒಂದು ಚಿಂತೆ, ಆ ಒಂದು ಒದ್ದಾಟ, ಆ ಒಂದು ಆ ಅವಸರ ಬುದ್ಧಿ ಅಂತೀವಿ, ತಾಳ್ಮೆ ಇರೋದಿಲ್ಲ. ಒಂದೇ ಸರ್ತಿ ನಾನು ಪ್ರಯತ್ನ ಪಟ್ಟಿದ್ದೆ ಆಗ್ಬಿಡ್ಬೇಕು, ಒಂದ್ ಸರ್ತಿ ನಾನು ಸೋತ್ ಬಿಟ್ರೆ ಅದ್ ನನಗೆ ಆಗಲ್ವೇನೋ ಅನ್ನೋ ಭಯ. ಗೆಳೆಯರೆ, ಹೀಲಿಂಗ್ ಮಾಡೋದ್ರಿಂದ, ನಾನು ಯಾವಾಗ್ಲೂ ಹೀಲಿಂಗ್ ಬೂಟ್ ಕ್ಯಾಂಪ್ ಅಲ್ಲಿ ಕೂಡ ಏನಕ್ಕೆ 3 ತಿಂಗಳು ನೀವು ಹೀಲಿಂಗ್ ಕ್ಲಬ್ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಅಂದ್ರೆ, ಹೀಲಿಂಗ್ ಮಾಡೋದ್ರಿಂದ ಒಂದೇ ದಿನದಲ್ಲಿ ಜೀವನ ಬದಲಾಗ್ಬಿಡುತ್ತೆ ಅಂತ ಎದುರು ನೋಡೋದು ಅದು ಒಂದು ಅಮಾಯಕತೆ ಅಷ್ಟೇ. ಯಾಕಂದ್ರೆ ಇಷ್ಟು ವರ್ಷಗಳಿಂದ ನಾವೇನು ನಕಾರಾತ್ಮಕ ಅಭ್ಯಾಸಗಳನ್ನ ಮಾಡ್ಕೊಂಡು ಬಂದಿದೀವಿ, ನಕಾರಾತ್ಮಕ ಶೈಲಿಯಲ್ಲಿ ಜೀವನವನ್ನ ನಡೆಸ್ತಾ ಬಂದಿದೀವಿ, ಒಂದೇ ದಿನದಲ್ಲಿ ಅದು ಪರಿವರ್ತನೆ ಆಗಲ್ಲ, ಒಂದು ವಾರದಲ್ಲೂ ಆಗಲ್ಲ, ಒಂದು ತಿಂಗಳಲ್ಲೂ ಆಗಲ್ಲ, ಒಂದು ವರ್ಷ ಕೊಟ್ರು ನಾನು ಕೂಡ ಅದೇ ರೀತಿ ಆಗಾಗ ಸ್ವಲ್ಪ ದುಃಖ ಆಗುತ್ತೆ, ಆಗಾಗ ಸ್ವಲ್ಪ ಬೇಜಾರಾಗುತ್ತೆ, ಆಗಾಗ ಸ್ವಲ್ಪ ಒದ್ದಾಡ್ತೀನಿ, ಆಗಾಗ ಸ್ವಲ್ಪ ಯಾವ್ದೋ ಚಿಂತೆಯಲ್ಲಿ ತೊಡಗಿಸ್ಕೊಳ್ತೀನಿ. ಇದೆಲ್ಲವೂ ನನಗೂ ಕೂಡ ಆಗತ್ತೆ. ನಾನು ಆಕರ್ಷಣೆಯ ನಿಯಮದ ಬಗ್ಗೆ ತಿಳ್ಕೊಂಡು 8 ವರ್ಷ ಆಯ್ತು. 2018ರಲ್ಲಿ ಶುರು ಮಾಡಿದ್ದು. ಅದಕ್ಕೆ ಮುಂಚೆನೂ ಗೊತ್ತಿತ್ತು, ಬಟ್ ಆರೆಂಜ್ ಕನ್ನಡಕ ಚಾನೆಲ್ ಶುರು ಮಾಡಿದ್ರೆ 8 ವರ್ಷಕ್ಕೆ ಮೇಲಾಯ್ತು. ನಮ್ಮ ಗುರುಗಳ ಹತ್ರ ಕಲಿಯೋದಕ್ಕೆ ಶುರು ಮಾಡಿ 2 ವರ್ಷಕ್ಕಾಯ್ತು. ಇನ್ನು ಹಲವಾರು ಗುರುಗಳಿಂದ ಆಕರ್ಷಣೆ ನಿಯಮದ ಬಗ್ಗೆ ಕಲ್ತ್ಕೊಂಡು ಎಲ್ಲ ಮಾಡ್ತಾ ಇದ್ರು. ಅವಾಗವಾಗ ಎಡುತ್ತಾ ಇರ್ತೀವಿ. ಆದರೆ ಪ್ರತಿ ಸತಿ ಎಡುವುದಾಗ, ಹೇಗೆ ಮಕ್ಕಳು ಎಡುವುದಾಗ ನಗ್ತಾ ನಗ್ತಾ ಎದ್ದು ಕೂತ್ಕೊಳ್ತಾರೆ, ನಿಧಾನಕ್ಕೆ ಮತ್ತೆ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ನಂಬಿಕೆ ಅಂತೂ ಕಳ್ಕೊಳ್ಳೋದಿಲ್ಲ, ಎದ್ದು ನಡೆಯೋದಂತೂ ಗ್ಯಾರಂಟಿ ಅನ್ನೋ ಒಂದು ಭಾವನೆಯಲ್ಲಿ ಮಾಡ್ತಿರ್ತಾರೋ, ಆ ತರ ಪ್ರಕೃತಿಯನ್ನ ನಂಬಿ ನಾವು ಮುಂದಕ್ಕೆ ಹೋಗ್ಬೇಕಷ್ಟೇ. ಸೊ ದುಃಖ ಆಗಲ್ಲ, ದುಃಖ ಆಗ್ಬಾರ್ದು ಅನ್ನೋ ಹಠ ಹಿಡಿಯೋದಿದೆಯಲ್ಲ, ಅದು ನಮ್ಮ ಒಂದು ಅಮಾಯಕತೆ ಅಷ್ಟೇ. ಎಷ್ಟು ಜನಕ್ಕೆ ಇದು ಅರ್ಥ ಆಗ್ತಾ ಇದೆ? 100 ಅಂತ ಟೈಪ್ ಮಾಡಿ. ಸೊ ನಾವೆಲ್ಲ ಈ ಹೀಲಿಂಗ್ ಮುಖಾಂತರ ಆ ಮಕ್ಕಳ ಹಾಗೆ, ಇವತ್ತು ಎಷ್ಟೊಂದ್ ಜನ ಏನ್ ಮಾಡ್ತೀವಿ, ನಾವು ಮಕ್ಕಳಿಗೆ ಬುದ್ಧಿ ಹೇಳೋದಕ್ಕೆ ಹೋಗ್ತೀವಿ, ಮಕ್ಕಳಿಗೆ ಹಿಂಗ್ ನಡ್ಕೋಬೇಕು, ಹಾಗ್ ನಡ್ಕೋಬೇಕು, ಇದು ಮಾಡ್ಬೇಕು, ಇದು ಮಾಡಬಾರ್ದು ಅಂತ ಹೇಳೋದಕ್ಕೆ ಹೋಗ್ತೀವಿ. ನಮ್ಮ ಗುರುಗಳೆಲ್ಲ ಒಂದು ಹೇಳೋ ಮುಖ್ಯವಾದ ವಿಷಯ ಅಂದ್ರೆ, ಮಕ್ಕಳಿಗೆ ಬುದ್ಧಿ ಹೇಳೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಯಾಕಂದ್ರೆ ನಾವು ಬಹಳಷ್ಟು ತಪ್ಪಾದ ಆಲೋಚನಾ ಕ್ರಮ, ತಪ್ಪಾದ ಅಭ್ಯಾಸಗಳನ್ನ ಏನ್ ಮಾಡ್ಕೊಂಡಿದೀವಿ, ಅದನ್ನ ಮಕ್ಕಳು ಈಗ್ಲೇ ಮಾಡ್ಕೊಂಡಿರಲ್ಲ. ಅವರಲ್ಲಿ ಅಷ್ಟು ಭಯ ಇರಲ್ಲ. ಮಕ್ಕಳು ನೋಡಿದ್ರೆ ನೀವು ಬರೀ 3 ವಯಸ್ಸತ್ತಲ್ಲ, 10-15 ವಯಸ್ಸು ತನಕನೂ ಮಕ್ಕಳು ಆ ಆಟದ ಬುದ್ಧಿ, ರಿಸ್ಕ್ ತಗೊಳ್ತಾರೆ, ಮಾತ್ ಕೇಳಲ್ಲ, ಅವ್ರಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ತಾರೆ, ಧೈರ್ಯವಾಗಿ ಮಾಡ್ತಾರೆ, ಹೆದರ್ಕೊಳ್ಳಲ್ಲ. ಆದ್ರೆ ನಾವು ಅವ್ರಿಗೆ ಹೆದರಿಕೆ ಇಡೋದಕ್ಕೆ ಪ್ರಯತ್ನ ಪಡ್ತಿರ್ತೀವಿ, ಭಯ ಪಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತೀವಿ, ನಿಯಮಗಳನ್ನ ಪಾಲಿಸೋದಕ್ಕೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಗೆಳೆಯರೆ, ಪ್ರಕೃತಿ ನಮಗೆ ಹೇಗೆ ಯಾವಾಗ್ಲೂ ಲಭ್ಯವಿದೆಯೋ ಮಕ್ಕಳಿಗೂ ಕೂಡ ಲಭ್ಯವಿದೆ. ನಾವೆಲ್ಲ ಹುಟ್ಟುತ್ತಾ ಆ ಸಕಾರಾತ್ಮಕ ಶಕ್ತಿಯಾಗಿ ಈ ಭೂಮಿಗೆ ಬರ್ತೀವಿ. ಈ ಭೂಮಿಯಲ್ಲಿ ಈ ನಕಾರಾತ್ಮಕ ಭಾವನೆಗಳು, ನಂಬಿಕೆಗಳು, ಇದನ್ನೆಲ್ಲ ತುಂಬಿಕೊಂಡು ಆ ನಮ್ಮ ಕಂಪನಾಂಕದಲ್ಲಿ ಹಾಗೆಯೇ ಇಳಿಸ್ತಾ ಬರ್ತಾ ಇದೀವಿ. ಹಾಗಾಗಿ ಮಕ್ಕಳಲ್ಲಿ ನಮಗಿಂತ ಹೆಚ್ಚು ಅವರ ಕಂಪನಾಂಕ ಇರುತ್ತೆ. ಅದನ್ನ ನಾವು ಜೋಪಾನವಾಗಿ ನೋಡ್ಕೊಳ್ಳೋದು, ಅದನ್ನ ಇನ್ನಷ್ಟು ಅದಕ್ಕೆ ಸಕಾರಾತ್ಮಕ
ಶಕ್ತಿಯನ್ನ, ವಾತಾವರಣವನ್ನ ಸೃಷ್ಟಿಸೋದು ನಮ್ಮ ಜವಾಬ್ದಾರಿ. ಆದ್ರೆ ಅವ್ರನ್ನ ಬೈದು ಹೊಡೆದು ಅವ್ರಿಗೆ ಬುದ್ಧಿ ಹೇಳ್ತೀನಿ ಅಂತ ನಮ್ಮ ಆ ನಕಾರಾತ್ಮಕ ನಂಬಿಕೆಗಳನ್ನ, ಸೀಮಿತ ನಂಬಿಕೆಗಳನ್ನೆಲ್ಲ ಅವ್ರ ಮೇಲೆ ಹೇರೋದು ನಾವು ಅವಾಯ್ಡ್ ಮಾಡ್ಬೋದು. ನಮ್ಮ ಗುರುಗಳು ಯಾವಾಗಲೂ ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಭಿಕ್ಷಕ ಇನ್ನೊಬ್ಬ ಭಿಕ್ಷಕನ ಹತ್ರ ಹೋಗಿ ಭಿಕ್ಷೆ ಎತ್ತೋ ಬದಲು ನೇರವಾಗಿ ಹೋಗಿ ಆ ರಾಜನ ಹತ್ರನೇ ಕೇಳ್ಬೋದು. ನಾವುಗಳೇ ಆ ಪ್ರಕೃತಿ ಹತ್ರ ನನಗೆ ಇದು ಬೇಕು ಅದು ಬೇಕು ಅಂತ ಕೇಳ್ತಾ ಇದೀವಿ. ನಮಗೆ ಸಿಕ್ಕಿರೋ ಅರ್ಧಂಬರ್ಧ ಜ್ಞಾನವನ್ನ ಇಟ್ಕೊಂಡು ನಾವು ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳ್ತೀವಿ ಅನ್ನೋದಕ್ಕಿಂತ ಅವರಿಗೆ ಆ ಪ್ರಕೃತಿಯನ್ನ ಕಂಡುಕೊಳ್ಳೋ ಒಂದು ದಾರಿಯನ್ನ ನಾವು ತೋರಿಸ್ಕೊಟ್ರೆ ಪ್ರಕೃತಿನೇ ಅವ್ರಿಗೆ ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗುತ್ತೆ. ಹಾಗಾಗಿ ನೀವು ಮಾಡಬಹುದಾದ ಬಹಳ ಅದ್ಭುತವಾದ ವಿಷಯ, ನಿಮ್ಮ ಮಕ್ಕಳಿಗೆ ಬಹಳ ಪ್ರಭಾವಶಾಲಿ ವಿಷಯ ಅಂದ್ರೆ ಅವ್ರಿಗೆ ಈ ಹೀಲಿಂಗ್ ನ ಬಗ್ಗೆ ತಿಳಿಸಿ, ಅವ್ರಿಗೆ ಆಕರ್ಷಣೆ ನಿಯಮದ ಬಗ್ಗೆ ತಿಳಿಸಿ, ಅವ್ರಿಗೆ ಪ್ರಕೃತಿಯ ಜೊತೆ ಸಂಬಂಧ ಕಲ್ಪಿಸ್ಕೊಳ್ಳೋದ್ರಲ್ಲಿರೋ ಅದ್ಭುತವಾದ ಒಂದು ವಿಷಯವನ್ನ ಅವ್ರಿಗೆ ತಿಳಿಸಿ. ಅದಕ್ಕಿಂತ ದೊಡ್ಡ ಸೇವೆ ಬೇರೊಂದಿರಲ್ಲ. ಸೊ ನಾವುಗಳು ಮಾಡ್ಬೇಕಾಗಿರೋದಲ್ಲ, ಮಕ್ಕಳಾಗ್ಬೇಕು. ಮತ್ತೆ ಮಕ್ಕಳಂತೆ ನಂಬಿ ಆ ಒಂದು ಉತ್ಸಾಹ, ಆ ಒಂದು ಎನರ್ಜಿಯಿಂದ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು. 1 ಸತಿ ಸೋಲ್ಬೋದು, 2 ಸತಿ ಸೋಲ್ಬೋದು, 100 ಸತಿ ಸೋಲ್ಬೋದು, 1000 ಸತಿ ಸೋಲ್ಬೋದು. ಆದ್ರೆ 1000 ಸತಿ ಸೋತರೂ ಕೂಡ ಗೆಲ್ಲಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯ ಆಧಾರ ಅದಲ್ಲ. ಆ 1000 ಸತಿ ನಾವು ಗೆದ್ದಿಲ್ಲ ಅಷ್ಟೇ. ಆದ್ರೆ 1001ನೇ ಸತಿ ಗೆಲ್ಬೋದು, 2001ನೇ ಸತಿ ಗೆಲ್ಬೋದು, 10,001ನೇ ಸತಿ ಗೆಲ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ನಾನು ಸೋಲ್ತೀನಿ ಅನ್ನೋ ಭಯನ ಇಟ್ಕೊಂಡು ಒದ್ದಾಡೋದಕ್ಕಿಂತ, ಎಲ್ಲಿ ಸೋತ್ ಬಿಡ್ತೀನೋ, ಎಲ್ಲಿ ಏನಾಗ್ಬಿಡುತ್ತೋ, ಎಲ್ಲಿ ಸಮಯ ವೇಸ್ಟ್ ಆಗ್ಬಿಡುತ್ತೋ, ಈ ರೀತಿ ಯೋಚಿಸೋದಕ್ಕಿಂತ ಗೆಲ್ತೀನಿ, ಇವತ್ತಲ್ಲ ಅಂದ್ರೆ ಯಾವತ್ತೋ ಒಂದಿನ ಗೆಲ್ತೀನಿ ಅನ್ನೋ ನಂಬಿಕೆನಲ್ಲಿ ಕೆಲಸ ಮಾಡೋದೆ ಈ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಂತ ನಾವೇನ್ ಹೇಳ್ತೀವಿ ಅದರ ಒಂದು ಮೂಲ ತತ್ವ. ಸೊ ಮಕ್ಕಳನ್ನ ನೋಡಿ, ಮಕ್ಕಳ ಹಾಗೆ ನಾವು ಕೂಡ ನಮ್ಮ ಹೀಲಿಂಗ್ ಕ್ಲಬ್ ಬಂದ್ರೆ ನಾನು ಯಾವಾಗ್ಲೂ ಡ್ಯಾನ್ಸ್ ಮಾಡಿಸಿನೇ ಶುರು ಮಾಡೋದು. ಯಾಕಂದ್ರೆ ಮಕ್ಕಳಲ್ಲಿ ನೀವು ನೋಡಿದ್ರೆ ಆ ಸಕಾರಾತ್ಮಕ ಶಕ್ತಿ ಆಟ ಆಡ್ತಾ ಇರ್ತಾರೆ, ಕುಣಿತಾ ಇರ್ತಾರೆ, ಒಬ್ಬರಿಗೊಬ್ರು ಕಿತ್ತಾಡ್ತಾರೆ, ಒದ್ದಾಡ್ತಾರೆ, ಆಮೇಲೆ ಫ್ರೆಂಡ್ಸ್ ಆಗ್ತಾರೆ, ಬಟ್ ಎನರ್ಜಿ ಜಾಸ್ತಿ ಇರುತ್ತೆ. ಆದ್ರೆ ವಯಸ್ಸು ಆಗ್ತಾ 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 ನಾವು ಅಟ್ಲೀಸ್ಟ್ ಸ್ವಲ್ಪ ಜನ ವಾಕಿಂಗ್ ಆದ್ರೂ ಹೋಗ್ತೀವಿ. ಎಷ್ಟು ಜನ ವಾಕಿಂಗ್ ಹೋಗ್ತೀರಾ ಗೆಳೆಯರೆ? ಅಂತ ಟೈಪ್ ಮಾಡಿ. ಅಟ್ಲೀಸ್ಟ್ ವಾಕಿಂಗ್ ಹೋಗ್ತಾರೆ ಸ್ವಲ್ಪ ಜನ, ಅಟ್ಲೀಸ್ಟ್ ಎಕ್ಸರ್ಸೈಸ್ ಮಾಡ್ತಾರೆ. ಬಟ್ ತುಂಬಾ ಜನ ಅದು ಕೂಡ ಮಾಡಲ್ಲ. ವ್ಯಾಯಾಮ ಬೇಕು ದೇಹಕ್ಕೆ. ಈ ದೇಹ ನಾನು ಹೀಲಿಂಗು ಆತ್ಮಕ್ಕೆ, ಹೃದಯಕ್ಕೆ, ನಮ್ಮ ಮನಸ್ಸಿಗೆ, ವ್ಯಾಯಾಮ ನಮ್ಮ ದೇಹಕ್ಕೆ. ಸೊ ವ್ಯಾಯಾಮ ಖಂಡಿತ ಬೇಕು. ಯಾರೆಲ್ಲ ವ್ಯಾಯಾಮ ಮಾಡ್ತಿಲ್ಲ, ಹೀಲಿಂಗ್ ಕ್ಲಬ್ ಬಂದಾಗ ಅಲ್ಲಿ NLP ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಬೆಳಿಗ್ಗೆ ಕರೆಕ್ಟ್ ಆಗಿ ಎದ್ದೋಳೋದಕ್ಕೆ, ಎಕ್ಸರ್ಸೈಸ್ ಮಾಡೋದಕ್ಕಲ್ಲ, ಅದನ್ನ ಮಾಡಿ ನೀವೆಲ್ಲ ವ್ಯಾಯಾಮವನ್ನ ಶುರು ಮಾಡ್ಬೋದು. ಮಾಡಿ, ಖಂಡಿತ ಮಾಡಿ, ದೇಹಕ್ಕೆ ಬೇಕು. ಬಟ್ ಮಕ್ಕಳ ಹಾಗೆ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಆ ಒಂದು ನಂಬಿಕೆಯನ್ನ ಬೆಳೆಸ್ಕೊಳ್ಳೋ ಒಂದು ಪ್ರಾರ್ಥನೆಯನ್ನ ಇವತ್ತು ನಾವು ಮಾಡೋಣ. ಸೊ ಅದಕ್ಕೆ ಮುಂಚೆ ಒಂದು ಪ್ರಶ್ನೆ. ಎಷ್ಟು ಜನ ನಿಮ್ಮ ಪುಸ್ತಕದಲ್ಲಿ ನಾನು ನಿನ್ನೆ ಬರೆಯೋದಕ್ಕೆ ಹೇಳಿದ್ನ ಬರ್ದಿದ್ದೀರಾ? ಮೀ ಅಂತ ಟೈಪ್ ಮಾಡಿ. ಏನೇನ್ ಬೇಕೋ ನಿರ್ದಿಷ್ಟವಾಗಿ ಏನೇನೆಲ್ಲ ಬೇಕು, ಏನೆಲ್ಲ ಸಂಕಲ್ಪಗಳಿದೆ ಅದನ್ನ ಬರ್ಕೊಳ್ಳಿ ಪುಸ್ತಕದಲ್ಲಿ ಅಂತ ಹೇಳಿದ್ದೆ. ಎಷ್ಟು ಜನ ಬರ್ದಿದ್ದೀರಾ ಗೆಳೆಯರೆ? ಗೆಳೆಯರೆ, ನಿನ್ನೆ ನಾನು ನಿಮ್ಗೊಂದು ಕತೆ ಹೇಳಿದೆ ಅನ್ಸುತ್ತೆ, ನೆನ್ನೆನೆ ಹೇಳಿದ್ದು ಅನ್ಸುತ್ತೆ. ದೇವರು ಒಬ್ಬ ವ್ಯಕ್ತಿ ಲಾಟ್ರಿ ಹೊಡ್ಸು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಾನೆ ಇರ್ತಾನೆ. ಕೊನೆ ತನಕನೂ ಆ ದೇವ್ರು ಅವನಿಗೆ ಲಾಟ್ರಿ ಬೀಳೋ ಹಾಗೆ ಮಾಡೋದಿಲ್ಲ. ಕೊನೆಗೆ ಆ ವ್ಯಕ್ತಿ ಸತ್ತು ಸ್ವರ್ಗಕ್ಕೆ ಹೋದಾಗ ಅಥವಾ ಆ ದೇವರಿರೋ ಜಾಗಕ್ಕೆ ಹೋದಾಗ ದೇವ್ರನ್ನ ಕೇಳ್ತಾನೆ, ಅಲ್ಲಯ್ಯ, ಎಷ್ಟು ವರ್ಷ ನಾನು ಭೂಮಿ ಮೇಲಿದ್ದಾಗ ಒಂದು ಲಾಟ್ರಿ ಬೀಳೋ ತರ ಮಾಡು, ನಾನು ಕೋಟ್ಯಾಧಿಪತಿ ಆಗ್ಬೇಕು, ಒಂದು ಲಾಟ್ರಿ ಬೀಳೋ ತರ ಮಾಡು ಅಂತ ಪ್ರತಿದಿನ ನಿನಗೆ ಪ್ರಾರ್ಥನೆ ಮಾಡಿದೆ, ಪೂಜೆ ಮಾಡಿದೆ, ನೈವೇದ್ಯ ಇಟ್ಟೆ, ಎಲ್ಲ ಮಾಡಿದ್ರು ನೀನು ಆ ಲಾಟ್ರಿನ ಮಾತ್ರ ನಂಗೆ ಕೊಡ್ಲಿಲ್ವಲ್ಲ ಅಂತಾನೆ. ಅದಕ್ಕೆ ದೇವ್ರು ಹೇಳ್ತಾನೆ, ಅಯ್ಯೋ ಮುಟ್ಟಾಳ, ನಾನು ಪ್ರತಿದಿನ ನಿನಗ್ ಲಾಟ್ರಿ ಕೊಡೋಣ ಅಂತ, ಲಾಟ್ರಿ ಹೊಡ್ಸೋಣ ಅಂತ ಕಾಯ್ತಾ ಇದ್ದೆ. ಆದ್ರೆ ಲಾಟ್ರಿ ತಗೊಳ್ಳೋದು ನಿನ್ನ ಜವಾಬ್ದಾರಿ ಅಲ್ವಾ, ಒಂದು ಲಾಟ್ರಿ ಚೀಟಿನ ತಗೊಳ್ಳೋದು ನಿನ್ನ ಜವಾಬ್ದಾರಿ ಅಲ್ವಾ, ಅದನ್ನೇ ನೀನ್ ಮಾಡ್ಲಿಲ್ವಲ್ಲ ಅಂತ ದೇವ್ರು ಹೇಳ್ತಾರೆ. ಆ ರೀತಿ ಇಲ್ಲಿ ಎಲ್ಲ ತಿಳ್ಕೊಳ್ತೀವಿ, ಆದ್ರೆ ಅದಕ್ಕೆ ಬೇಕಿರೋ ಒಂದು ಆಕ್ಷನ್ ಅನ್ನ ನೀವು ಮಾಡ್ಲಿಲ್ಲ ಅಂದ್ರೆ, ಅದಕ್ಕೆ ಬೇಕಿರೋ ಒಂದು ಪ್ರಕ್ರಿಯೆಯನ್ನ ನೀವು ಮಾಡ್ಲಿಲ್ಲ ಅಂದ್ರೆ ಫಲಿತಾಂಶ ಸ್ವಲ್ಪ ಫಲಿತಾಂಶ ಬಂದೇ ಬರುತ್ತೆ, ಸಂಪೂರ್ಣ ಫಲಿತಾಂಶವನ್ನ ಪಡ್ಕೊಳ್ಳೋದಕ್ಕಾಗಲ್ಲ. ಎಷ್ಟು ಜನ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡ್ತೀರಾ? ಮೀ ಅಂತ ಟೈಪ್ ಮಾಡಿ. ಅಮೆಝಾನ್ ಅಲ್ಲಿ ಆರ್ಡರ್ ಮಾಡೋದು ಎಲ್ಲರೂ ಮಾಡ್ತೀರಾ? ಅಟ್ಲೀಸ್ಟ್ ಬೆಂಗಳೂರಲ್ಲಿ ಇರೋದು, ಸಿಟಿಗಳಲ್ಲಿ ಇರೋದು ಮಾಡ್ತೀವಿ ಅಲ್ವಾ? ಆನ್ಲೈನ್ ಆರ್ಡರ್ ಮಾಡ್ತೀವಿ ಅಲ್ವಾ? ಆನ್ಲೈನ್ ಹೋಗ್ಬಿಟ್ಟು ನನಗ್ ಬಟ್ಟೆ ಬೇಕು ಅಂತ ಹೇಳಕ್ಕಾಗತ್ತಾ?
ಯಾವ ಅಂಗಡಿನಲ್ಲಿ ಯಾವ ಬಣ್ಣದ ಯಾವ ಸೈಜ್ನ ಎಷ್ಟು ರೂಪಾಯಿನ ಬಟ್ಟೆ ಎಲ್ಲವನ್ನೂ ಡಿಸೈಡ್ ಮಾಡಿ ಆರ್ಡರ್ ಮಾಡಿದಾಗ ಅದು ಇಮಿಡಿಯೇಟ್ ಆಗಿ ಒಂದೇ ದಿನದಲ್ಲಿ ಮನೆಗೆ ಬಂದ್ಬಿಡುತ್ತೆ. ಆದ್ರೆ ನೀವು ಹೋಗ್ಬಿಟ್ಟು ಸುಮ್ಮನೆ ಬಟ್ಟೆ ಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ಏನೂ ಸಿಗಲ್ಲ. ಅದೇ ರೀತಿ ಪ್ರಕೃತಿಗೆ ನಾವು ಕರೆಕ್ಟ್ ಆಗಿ ನಮ್ಗೆ ಏನು ಬೇಕು ಅಂತ ಸ್ಪಷ್ಟವಾಗಿ ಬರೆದಾಗ ಅವಾಗ್ಲೇ ಆರ್ಡರ್ ನ ಸ್ಪಷ್ಟವಾಗಿ ನಾವು ಮಾಡಿದೆ ಪ್ರಕೃತಿ ನಮಗೆ ಅದನ್ನ ತಥಾಸ್ತು ಅಂತ ಕೊಡೋದಕ್ಕೆ ಶುರು ಮಾಡ್ಬಿಡುತ್ತೆ, ಅದು ನಮಗೆ ಬರೋದಕ್ಕೆ ಶುರುವಾಗುತ್ತೆ. ಸೊ ನಾಳೆ ಭಾನುವಾರ ಎಲ್ಲರೂ ದಯವಿಟ್ಟು ನಿಮ್ಮ ಪುಸ್ತಕಗಳಲ್ಲಿ ಇದನ್ನ ಬರೀರಿ. ಎಲ್ಲರೂ IP ಅಂತ ಟೈಪ್ ಮಾಡ್ಬೋದಾ? ಐ ಪ್ರಾಮಿಸ್ ಅಂತ ತಪ್ಪದೆ ಎಲ್ಲರೂ ನಿಮ್ಮ ನಿಮ್ಮ ಸಂಕಲ್ಪಗಳನ್ನ, ನಿಮ್ಮ ನಿಮ್ಮ ಆಸೆಗಳನ್ನ, ನಿಮ್ಮ ನಿಮ್ಮ ಕೋರಿಕೆಗಳನ್ನ ಒಂದು ಪುಸ್ತಕದಲ್ಲಿ ಬರೀರಿ. ಸೂಪರ್. ಈಗ ನಾವೆಲ್ಲ ನಮ್ಮಲ್ಲಿ ಆ ಒಂದು ಮುಗ್ಧ ಮಗುವಿನ ಒಂದು ಶಕ್ತಿಶಾಲಿ ನಂಬಿಕೆಯನ್ನ ನಮ್ಮಲ್ಲಿ ನಾವು ಮತ್ತೆ ತಂದ್ಕೊಳ್ಳೋಣ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ದೊಡ್ಡವ್ರು ಆಗ್ತಾ 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 ನಾವು ತುಂಬಾ ನಮ್ಮನ್ನ ನಾವು ನಿಂದನೆ ಮಾಡೋದಕ್ಕೆ, ಟೀಕೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀವಿ. ಒಂದ್ಸತಿ ಆಗ್ಲಿಲ್ಲ ಅಂದ್ರೆ ನಿನ್ ಕೈಯಲ್ಲಿ ಆಗಲ್ಲ ಅಂತ ನಿರ್ಧಾರ ಮಾಡ್ಬಿಡ್ತೀವಿ, ನಿನ್ ಕೈಯಲ್ಲಿ ಆಗಲ್ಲ ಅಂತ ನಂಬೋದಕ್ಕೆ ಶುರು ಮಾಡ್ಬಿಡ್ತೀವಿ. ಆದ್ರೆ ಮಕ್ಕಳು ನೋಡಿ ಆ ತರ ಎಲ್ಲ ಏನೂ ಇಲ್ಲ. ಸೊ ಅದಕ್ಕೂ ಕೂಡ ಇವತ್ತು ಹೀಲಿಂಗ್ ಅನ್ನ ಮಾಡೋಣ. ಸೊ ಎಲ್ಲರೂ ನಿಮ್ಮ ನಿಮ್ಮ ವಿಡಿಯೋ ಟರ್ನ್ ಆನ್ ಮಾಡ್ಕೊಂಡು ಗ್ಯಾಲರಿ ವ್ಯೂಗ್ ಬನ್ನಿ ಗೆಳೆಯರೆ. ಗ್ಯಾಲರಿ ವ್ಯೂಗ್ ಬಂದು ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಂಡು ಎರಡೂ ಕೈಗಳನ್ನ ನಿಮ್ಮ ಎದೆಯ ಮೇಲೆ ಇಟ್ಕೊಳ್ಳಿ. ನಾನು ಹೇಳೋದನ್ನ ನಿಧಾನವಾಗಿ ಸ್ಪಷ್ಟವಾಗಿ ಹೇಳಿ. ನನ್ನ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಮತ್ತೆ ಮತ್ತೆ ಬರ್ತಾ ಇದೆ, ಎಲ್ಲರೂ ಕಣ್ಣು ಮುಚ್ಚಿ ಎರಡೂ ಕೈಗಳನ್ನ ಎದೆಯ ಮೇಲೆ ಇಟ್ಕೊಂಡು ನಾನು ಹೇಳೋದನ್ನ ನಿಧಾನವಾಗಿ ಸ್ಪಷ್ಟವಾಗಿ ಹೇಳಿ. ಏನೆಲ್ಲ ಒದ್ದಾಟಗಳು, ಸಮಸ್ಯೆಗಳು, ಕಷ್ಟಗಳು ಈ ಹೀಲಿಂಗ್ ಮಾಡಿದ್ರೂ ಸಹ, ಈ ಸಕಾರಾತ್ಮಕ ವಿಷಯಗಳನ್ನೆಲ್ಲ ಕಲ್ತರೂ ಸಹ ಮತ್ತೆ ಮತ್ತೆ ನನ್ನ ಜೀವನದಲ್ಲಿ ಬಂದು ಕಾಡ್ತಾ ಇದೆ, ಅದೆಲ್ಲದಕ್ಕೂ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ವಹಿಸ್ಕೋತೀನಿ. ನಾನು ಒಂದ್ಸರ್ತಿ ಹೀಲಿಂಗ್ ಮಾಡಿದ್ದೆ, ಅಥವಾ ಒಂದು ವಾರ ಹೀಲಿಂಗ್ ಮಾಡ್ತಾ ಇದ್ದಂಗೆ, ಅಥವಾ ಒಂದು ತಿಂಗಳು ಹೀಲಿಂಗ್ ಮಾಡ್ತಾ ಇದ್ದಂಗೆ ನನ್ನ ಇಡೀ ಜೀವನದಲ್ಲಿ ಕಷ್ಟನೇ ಬರಬಾರದು, ದುಃಖನೇ ಆಗ್ಬಾರ್ದು, ಬೇಜಾರೇ ಆಗ್ಬಾರ್ದು ಅಂತ ಅಪೇಕ್ಷೆ ಮಾಡೋದು, ಹಗಲಿದ್ಮೇಲೆ ಇರುಳೇ ಇರಬಾರ್ದು, ಬೆಳಕಿದ್ಮೇಲೆ ಕತ್ಲೇನೇ ಇರಬಾರ್ದು, ಚಳಿಗಾಲ ಇದ್ಮೇಲೆ ಬೇಸಿಗೆ ಬರಲೇಬಾರ್ದು ಅನ್ನೋ ರೀತಿಯ ಒಂದು ಅನ್ನೋದಕ್ಕೆ ಸಮ. ನಾವು ಮಾಡುತ್ತಿರುವ ಹೀಲಿಂಗ್ ನ ಫಲಿತಾಂಶ ಪ್ರತಿದಿನ ನಮಗ್ ಸಿಗ್ತಾ ಇದೆ. ಪ್ರತಿದಿನ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತಾ ಇದೆ. ಪ್ರತಿದಿನ ನಮ್ಮೆಲ್ಲರ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚು ಹೆಚ್ಚು ಬೆಳೀತಾ ಇದೆ. ನಮ್ಮ ದೇಹ, ಮನಸ್ಸು ಎಲ್ಲ ತರಲ್ಲೂ ಶಕ್ತಿ ಹೆಚ್ಚುತ್ತಾ ಇದೆ. ನಮ್ಮ ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ, ಆರೋಗ್ಯ, 4 ಕ್ಷೇತ್ರಗಳಲ್ಲಿ ಪ್ರತಿದಿನ ಕಣ್ಣಿಗೆ ಒಂದೊಂದು ದಿನಾನೂ ಕಾಣದೇ ಇರ್ಬೋದು, ಆದ್ರೆ ಹಿಂತಿರುಗಿ ನೋಡಿದ್ರೆ, ಸ್ವಲ್ಪ ವಾರಗಳು ಅಥವಾ ತಿಂಗಳು ಬಿಟ್ಟು ಹಿಂತಿರುಗಿ ನೋಡಿದಾಗ ನಾವು ಎಷ್ಟು ಮುಂದೆ ಬಂದಿದ್ದೀವಿ ಅಂತ ನಮಗೆ ಕಾಣುತ್ತೆ. ಆದರೆ ಆ ಪ್ರತಿದಿನ ನಾನು ಎಡುವುದಾಗ, ನಾನು ತಪ್ಪನ್ನ ಮಾಡಿದಾಗ, ನಾನು ಮತ್ತೆ ದುಡುಕಿ ಕೋಪ ಮಾಡ್ಕೊಂಡಾಗ, ಬೇಜಾರು ಮಾಡ್ಕೊಂಡಾಗ, ನಕಾರಾತ್ಮಕ ಆಲೋಚನೆಗಳನ್ನ ಮತ್ತೆ ಯೋಚಿಸಿದಾಗ ನನ್ನನ್ನ ನಾನು ಸಂಪೂರ್ಣವಾಗಿ ಕ್ಷಮಿಸ್ತೀನಿ. ನನ್ನನ್ನ ನಾನು ಹಾಗೇ ಸ್ವೀಕರಿಸ್ಕೊಳ್ತೀನಿ, ಹಾಗೇ ಗೌರವಿಸ್ತೀನಿ, ಹಾಗೇ ಪ್ರೀತಿಸ್ತೀನಿ. ನಾನು ಹೀಲಿಂಗ್ ಮಾಡ್ತಾ ಇರೋದ್ರಿಂದ, ಸಕಾರಾತ್ಮಕವಾಗಿ ಯೋಚಿಸ್ತಾ ಇರೋದ್ರಿಂದ ನಂಗೆ ನಕಾರಾತ್ಮಕವಾಗಿ ಏನೂ ಆಗದೇ ಇಲ್ಲ, ನಕಾರಾತ್ಮಕ ಆಲೋಚನೆಗಳೇ ಬರಲ್ಲ ಅಂತ ಏನೆಲ್ಲ ನಂಬಿಕೆಗಳನ್ನ, ಭಾವನೆಗಳನ್ನ ಅಮಾಯಕತೆಯಲ್ಲಿ ಇಟ್ಕೊಂಡಿದ್ದೀನೋ ಅದೆಲ್ಲವನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದೀನಿ. ಹೀಲಿಂಗು ನನ್ನ ಜೀವನದಲ್ಲಿ
ಬರಬೇಕಾದ ಹಲವಾರು ಸಮಸ್ಯೆಗಳನ್ನ ದೂರ ಮಾಡಿದೆ, ಅಥವಾ ಸಮಸ್ಯೆಗಳು ಬರುತ್ತೆ ಆದ್ರೆ ಅದನ್ನ ಸಂಪೂರ್ಣವಾಗಿ ಎದುರಿಸೋ ಶಕ್ತಿಯನ್ನ ನನಗೆ ಕೊಟ್ಟಿದೆ. ಹಾಗಾಗಿ ಈ ಹೀಲಿಂಗ್ಗೆ, ಈ ಹೀಲಿಂಗ್ ಪ್ರಕ್ರಿಯೆಗೆ, ಈ ಒಂದು ಒಕ್ಕೂಟಕ್ಕೆ, ಈ ಒಂದು ಅದ್ಭುತವಾದ ಜ್ಞಾನಕ್ಕೆ, ಈ ಅದ್ಭುತವಾದ ಪ್ರಕೃತಿಗೆ ನನ್ನ ಹೃದಯದ ಅಂತರಾಳದಿಂದ ಕೃತಜ್ಞತೆಯನ್ನ ತಿಳಿಸ್ತೀನಿ, ಪ್ರೀತಿಯನ್ನ ವ್ಯಕ್ತಪಡಿಸ್ತೀನಿ. ಇನ್ನು ಮುಂದೆ ನನ್ನ ಸುತ್ತಮುತ್ತ ಯಾರೆಲ್ಲ ಮಕ್ಕಳಿದ್ದಾರೆ ಅವ್ರ ಜೊತೆ ಸ್ವಲ್ಪ ಹೆಚ್ಚು ಸಮಯವನ್ನ ಕಳೀತೀನಿ. ಅವರ ಹಾಗೆ ಅವರ ವಯಸ್ಸಿನ ಒಂದು ವ್ಯಕ್ತಿಯಂತೆ ನಾನು ಕೂಡ ಸ್ವಲ್ಪ ಉತ್ಸಾಹದಿಂದ, ನಂಬಿಕೆಯಿಂದ, ಒಂದು ಆನಂದದಿಂದ, ಒಂದು ಬೇಜವಾಬ್ದಾರಿ ಅಂತ ಹೇಳ್ಬೋದು, ಅಥವಾ ಟೆನ್ಷನ್ನೇ ಇಲ್ಲದೆ ಇರೋ, ಚಿಂತೆನೆ ಇಲ್ಲದೆ ಇರೋ ಒಂದು ಮನಸ್ಥಿತಿ ಅಂತ ಹೇಳ್ಬೋದು. ಆ ಮಗುಗೆ ಯಾವುದೇ ರೀತಿ ಯೋಚನೆ ಇಲ್ಲ, ಆರಾಮಾಗಿ ಆಟ ಆಡ್ತಾ ಇರುತ್ತೆ, ಆರಾಮಾಗಿ ಕುಣಿಯುತ್ತೆ, ಅಳುತ್ತೆ, ಎದ್ದೊಳುತ್ತೆ, ಬೀಳುತ್ತೆ, ಆದ್ರೆ ಆರಾಮಾಗಿ ಅದು ಕೆಲಸ ಮಾಡ್ತಾ ಇರುತ್ತೆ. ಆ ರೀತಿ ಕೂಡ ದಿನದಲ್ಲಿ ಸ್ವಲ್ಪತ್ತು ನಾವು ಪ್ರತಿದಿನ ನಮ್ಮನ್ನ ನಾವು ಆ ರೀತಿ ನಡೆಸ್ಕೊಳ್ತಾ ಹೋಗ್ತೀವಿ. ಮಕ್ಕಳ ಹಾಗೆ ನಾವು ವರ್ತನೆ ಮಾಡ್ತಾ ಜೀವನವನ್ನ ಮಾಡ್ತೀವಿ. ನಮ್ಮ ಸುತ್ತಮುತ್ತ ಮನೆಗಳಲ್ಲಿ ಮಕ್ಕಳಿದ್ರೆ ಅವ್ರ ಜೊತೆ ಸಮಯವನ್ನ ಕಳಿತೀವಿ, ಇಲ್ಲ ಅಕ್ಕಪಕ್ಕ ಯಾರಾದ್ರೂ ಮಕ್ಕಳಿದ್ರೆ ಅವ್ರನ್ನ ಮಾತಾಡಿಸಿ ಅವ್ರ ಜೊತೆ ಸ್ವಲ್ಪ ಸಮಯವನ್ನ ಕಳಿತೀವಿ. ಇಲ್ವಾ ನಾವೇ ಮಕ್ಕಳ ಹಾಗೆ ಸ್ವಲ್ಪತ್ತು ನಮ್ಮ ಜೊತೆ ನಮ್ಮ ಸಮಯವನ್ನ ನಾವು ಕಳಿತೀವಿ. ಎಲ್ಲರೂ ಈಗ ಎರಡೂ ಕೈಗಳನ್ನ ಆಶೀರ್ವಾದ ಮಧ್ಯದಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಕಣ್ಬಿಟ್ಟು ಒಬ್ಬರನ್ನ ಒಬ್ಬರು ನೋಡಿ ನಾನು ಹೇಳೋದನ್ನ ಹೇಳಿ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಆ ಮಗುವಿನ ಒಂದು ಅಮಾಯಕತೆ, ಮಗುವಿನ ಒಂದು ಮುಗ್ಧತೆ, ಮಗುವಿನ ಒಂದು ಉತ್ಸಾಹ, ಮಗುವಿನಂತಹ ಒಂದು ದೃಢವಾದ ನಂಬಿಕೆ, ಮಗುವಿನಂತಹ ಒಂದು ಮರುವು ಅಂದ್ರೆ ಏನೋ ಒಂದು ಆಗತ್ತೆ, ಆದ್ರೆ ಸ್ವಲ್ಪತ್ತಲ್ಲೇ ಆ ಮಗು ಮರ್ತ್ಬಿಟ್ಟು ಮತ್ತೆ ನಗ್ತಾ ಇರುತ್ತೆ, ಮತ್ತೆ ಆಟ ಆಡ್ತಾ ಇರುತ್ತೆ. ಅದೇ ರೀತಿ ಕಹಿ ನೆನಪುಗಳನ್ನ ಮರೆಯೋದಕ್ಕೆ ಬೇಕಿರೋ ಒಂದು ಮರುವು, ಅದ್ಭುತವಾದ ನೆನಪುಗಳನ್ನ ಖುಷಿಯಾಗಿ ನೆನೆಸ್ಕೊಳ್ತಾ ಇನ್ನಷ್ಟು ಉತ್ಸಾಹದಿಂದ ಬಾಳುವಂತಹ ಒಂದು ಉತ್ಸಾಹ ಶಕ್ತಿ, ಇದೆಲ್ಲವನ್ನು ಪ್ರಕೃತಿ ನಮ್ಮೆಲ್ಲರಿಗೂ ಕೊಟ್ಟಿದೆ. ಈ ಒಂದು ಸಕಾರಾತ್ಮಕ ಶಕ್ತಿಯನ್ನ, ಈ ಒಂದು ಮಗುವಿನಂತೆ ನಮ್ಮ ಮನಸ್ಥಿತಿಯನ್ನ ಇಟ್ಕೊಳ್ಳೋದ್ರ ಮುಖಾಂತರ, ಮಗುವಿನಂತೆ ನಾವು ನಮ್ಮ ಎನರ್ಜಿಯನ್ನ ಇಟ್ಕೊಳ್ಳೋದ್ರ ಮುಖಾಂತರ ಸಕಾರಾತ್ಮಕ ಶಕ್ತಿಯನ್ನ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ಜೀವನದಲ್ಲಿ ಹೆಚ್ಚಿಸಿ ಆರೋಗ್ಯದಲ್ಲಿ, ವೃತ್ತಿ ಜೀವನದಲ್ಲಿ, ಹಣಕಾಸಿನಲ್ಲಿ, ಬಾಂಧವ್ಯದಲ್ಲಿ ಏನೆಲ್ಲ ಆಸೆಗಳನ್ನು ಇಟ್ಕೊಂಡಿದೀವೋ ಅದೆಲ್ಲವನ್ನು ಅದ್ಭುತವಾಗಿ, ಅಮೋಘವಾಗಿ, ಸುಲಭವಾಗಿ, ಸರಾಗವಾಗಿ, ಸಲೀಸಾಗಿ, ಬಹಳ ಸಂತೋಷವಾಗಿ, ಬಹಳ ವೇಗವಾಗಿ ಎಲ್ಲರೂ ಆಕರ್ಷಿಸ್ತಾ ಇದ್ದೀವಿ. ತಥಾಸ್ತು, ತಥಾಸ್ತು, ತಥಾಸ್ತು. ಮತ್ತೆ ಒಂದು ವಿಷಯ ನಾವು ಅಂದ್ಕೊಂಡಂಗ ಆಗ್ಲಿಲ್ಲ ಅಂದ್ರೆ ಮಗುವಿನಂತೆ ನಂಬಿಕೆಯಿಂದ ಕೆಲಸ ಮಾಡ್ತಾ ಇದೀವಿ. ತಥಾಸ್ತು, ತಥಾಸ್ತು, ತಥಾಸ್ತು. ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು. ಗೆಳೆಯರೆ, ಇವತ್ತು ಲೇಟ್ ಆಗಿರೋದ್ರಿಂದ ಶೇರಿಂಗ್ ಮಾಡಲ್ಲ. ಸೊ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳ್ಬೋದಾ? ಮತ್ತೆ ನಾವು ನಾಳೆ ಇದೇ ಸಮಯಕ್ಕೆ ಸಿಕ್ಕಿ ಈ ಒಂದು ಹೀಲಿಂಗ್ ಪಯಣವನ್ನ ಮುಂದುವರಿಸೋಣ. ಸೊ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮತ್ತೆ ಪುಸ್ತಕದಲ್ಲಿ ಬರೆಯೋದು ಮರಿಬೇಡಿ. ಎಸ್, ಥ್ಯಾಂಕ್ ಯು ಸರ್. ಗುಡ್ ನೈಟ್ ಆಲ್. ಥ್ಯಾಂಕ್ ಯು. ಗುಡ್ ನೈಟ್. ಎಲ್ಲರೂ ಪುಸ್ತಕದಲ್ಲಿ ಬರ್ಕೊಂಡು ಬನ್ನಿ. ನಾಳೆ ಸಿಗೋಣ. Thank you, sir. ಥ್ಯಾಂಕ್ ಯು ಗೆಳೆಯರೆ. ಥ್ಯಾಂಕ್ ಯು ಸರ್. ಶುಭರಾತ್ರಿ.